ಮಹಿಳೆಯರು ಯಾವ ರೀತಿ ಒಂದು ಸಣ್ಣ ಅವಕಾಶ ಸಿಕ್ಬಿಟ್ರೆ ಬಹಳ ಅದ್ಭುತವಾದಂಥ ಸಾಧನೆ ಮಾಡ್ತಾರೆ. ಅವ್ರಿಗೇನು ಅಂತಂದ್ರೆ ಒಂದು ಸರಿ ನೀವು ಮಾಡ್ತೀರಿ, ನೀವು ಮುಂದಕ್ಕೆ ಹೋಗಿ ಅನ್ನೋದನ್ನ ಮಾತನ್ನು ಹೇಳ್ಬೇಕಷ್ಟೇ. ಆ ರೀತಿ ಒಂದು ಸಣ್ಣ ಪ್ರೇರಣೆಯಿಂದ ದೊಡ್ಡ ಸಾಧನೆ ಮಾಡಿರುವಂಥವ್ರು ನಮ್ಮ ಎದುರುಗಡೆಗಿದ್ದಾರೆ. ಯಾರವರು ಬನ್ನಿ ನೋಡೋಣ. ಟಿವಿ9 ಹೆಮ್ಮೆಯ ಕನ್ನಡತಿ ವಿಶೇಷ ಗೌರವಕ್ಕೆ ಭಾಜನರಾಗಿರುವಂತಹ ಭಾರತಿ ಅವರಿಗೆ ಗೌರವವನ್ನ ಸಲ್ಲಿಸುವುದಕ್ಕೆ ವೇದಿಕೆ ಮೇಲೆ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾರತಿ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಗೌರವವನ್ನ ಸ್ವೀಕರಿಸೋದಕ್ಕೆ. ನಿನಗೆ ಹೇಳಲೇಬೇಕು ಅಭಿನಂದನೆ. ಗಿಫ್ಟ್ ಹ್ಯಾಂಪರ್ಸ್ ಬೈ ಸುದರ್ಶನ್ ಸಿಲ್ಕ್ಸ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹಾಗೆ ಮಿಲ್ಲೆಕ್ಸ್ ಹೆಲ್ತ್ ಮಿಕ್ಸ್. ಏನಂತೀರಿ ಮೇಡಮ್? ಮುಟ್ಟು ಮುಟ್ಟೆಂದೇಕೆ ಕೀಳಾಗಿ ಕಾಣುವಿರಿ, ಮುಟ್ಟಲ್ಲವೇ ನಮ್ಮ ಹುಟ್ಟಿನ ಗುಟ್ಟು. ಮುಟ್ಟನ್ನು ನಾವು ನಮ್ಮ ಸಂಸ್ಕೃತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ 2025 ಆದರೆ ಕೂಡ ಇವಾಗ ಕೂಡ 80% ಮಹಿಳೆಯರು ಮುಟ್ಟಿನ ವಿಷಯವಾಗಿ ಮಾತಾಡೋಕ್ಕೆ ಹಿಂಜರಿತಾರೆ, ಅಸಹ್ಯ ಅಂತ ತಿಳ್ಕೊಳ್ತಾ ಇದ್ದಾರೆ. 6 ವರ್ಷದ ಹಿಂದೆ ಏನು ಅಕ್ಷಯ್ ಕುಮಾರ್ ಮೂವಿ ನೋಡಿದ ಮೇಲೆ ಆ ಟೈಮ್ನಲ್ಲಿ ನಮ್ಮ ಮನೆಯಲ್ಲಿ ನನಗೆ ತುಂಬ ಸಮಸ್ಯೆಗಳೇ ಇತ್ತು. ಅವಾಗ ನಾನು ಒಂದು ಬಿಸ್ನೆಸ್ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಮಲ್ಟಿನ್ಯಾಷನಲ್ ಕಂಪನೀಸ್ ಥರ ನಾನು ಕೂಡ ಒಂದು ದೊಡ್ಡ ಉದ್ಯಮಿ ಆಗಬೇಕು ಅಂತ ಒಂದು ಕನಸು ಇಟ್ಕೊಂಡೇ ಬಂದೆ. ಬಟ್ ಆದರೆ ಅಲ್ಲಿ ಹೆಣ್ಣುಮಕ್ಕಳ ಸಮಸ್ಯೆಗಳನ್ನು ಗುರುತಿಸಿ ನಾನು ಅಂದ್ಕೊಂಡೆ ಹೆಣ್ಮಕ್ಳಿಗೋಸ್ಕರ ಏನಾದರೂ ಕೆಲಸ ಮಾಡಬೇಕು ಅಂತ. ಯಾಕಂದರೆ ಒಬ್ಬ ಮಹಿಳೆಯಾಗಿ ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನನಗೆ ಬಟ್ಟೆನೇ ಬಳಸೋಕ್ಕೆ ಹೇಳ್ತಾಯಿದ್ರು. ಸೊ ಆವಾಗ ನಾನು ಅನುಭವಿಸಿದಂಥ ಸಮಸ್ಯೆಗಳನ್ನು ನೋಡಿಕೊಂಡು ನಾನು ಯಾಕೆ ಸಮಾಜದಲ್ಲಿ ಈ ವಿಷಯವನ್ನು ಮಾತಾಡಬಾರ್ದು, ಈ ವಿಷಯಕ್ಕೆ ಯಾಕೆ ಕೆಲಸ ಮಾಡಬಾರ್ದು ಅಂತಂದೇಳಿ ನಾನು ಸ್ಟಾರ್ಟ್ ಮಾಡಿದೆ. ಅವಾಗ ನನಗೆ ಸಪೋರ್ಟ್ ಮಾಡಿರೋದು ನಮ್ಮ ಹಸ್ಬೆಂಡು. ಸೊ ನನ್ನ ದೇಹ ಇಲ್ಲಿರ್ಬೋದು, ಬಟ್ ನನ್ನ ನೆರಳು ನನ್ನ ಎದುರುಗಡೆ ನನ್ನ ಸೀಟಲ್ಲಿ ಕೂತ್ಕೊಂಡಿದ್ದಾರೆ. ಅವರು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ನಾನು 2500 ವಿದ್ಯಾರ್ಥಿಗಳಿಗೆ ಮುಟ್ಟಿನ ಬಗ್ಗೆ ಈಗ ಅವೇರ್ನೆಸ್ ಮೂಡಿಸಿ ಅವರಿಗೆ ನಾವು ಸ್ಯಾನಿಟರಿ ಪ್ಯಾಡ್ ಕೂಡ ಒದಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವೇನಂತೀರಿ? ಮೊದಲನೇದಾಗಿ ಟಿವಿ9 ವಾಹಿನಿಗೆ ಅಭಿನಂದಿಸ್ತೇನೆ. ಕಾರಣ ನಾವು ಈ ಟಿವಿ9 ಕಾರ್ಯಕ್ರಮದಿಂದ ಇವತ್ತು ಲಕ್ಷಾಂತರ ಜನ ನೋಡ್ತಿರ್ತಾರೆ ಟಿವಿ9 ಕಾರ್ಯಕ್ರಮನ. ಇಷ್ಟೊಂದು ಜನ ಮಹಿಳೆಯರು ಇಂತಿಂಥ ಸಾಧನೆ ಮಾಡಿದ್ದಾರೆ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು? ಒಂದು ದ್ವಾಪರಯುಗದಲ್ಲಿ ಕಲಿಯುಗದಲ್ಲಿ ಇವರು ಹೇಳ್ತಾರೆ ಕುರುಕ್ಷೇತ್ರದಲ್ಲಿ ಆದಿಶಕ್ತಿ ಪಾರ್ವತಿಗೆ ಮಾತ್ರ ಆಸಕ್ತಿ ಇರಲ್ವಂತೆ, ಎಲ್ಲ ಹೆಣ್ಣಲ್ಲೂ ಸಹ ಶಕ್ತಿ ಇರುತ್ತೆ, ಯಾರು ಉಪಯೋಗಿಸ್ಕೋತಾರೆ ಅವ್ರು ಮಾತ್ರ ಆದಿಶಕ್ತಿ ಆಗ್ತಾರೆ, ಇಲ್ಲದೆ ಇದ್ದವ್ರು ಇಲ್ಲ ಅಂತ. ಹಾಗಾಗಿ ಎಲ್ಲ ಪ್ರಯತ್ನವೂ ಸಹ ಸಕ್ಸಸ್ ಆಗುತ್ತೆ. ನಮ್ಮ ಟಿವಿ9 ಅವರು ಇದೇ ಥರ ಪ್ರತಿ ವರ್ಷ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಇನ್ನೂ ಹೆಚ್ಚು ಅದು ಆಸಕ್ತಿ ಹುಟ್ಟೋ ಥರ ಆಗಲಿ ಅಂತ ಹೇಳಿ ನಾನು ಬಯಸಿ. ಥ್ಯಾಂಕ್ ಯು.